ಶ್ರೀಕೃಷ್ಣನ ಅವತಾರ. ಇಂದು ನಾವು ಶ್ರೀಕೃಷ್ಣನ ಅವತಾರದ ಕಥೆಯ ಮುಂದಿನ ಭಾಗದ ಕಥೆಯನ್ನು ಕೇಳೋಣ. ಈ ಕಥೆಯು ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದೆ. ಎರಡೂ ಭಾಷೆಯಲ್ಲೂ ನೀವು ಈ ಕಥೆಯನ್ನು ಕೇಳಬಹುದು. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ. ಶ್ರೀಕೃಷ್ಣ ಅವತಾರ. ಕಂಸ ಒಬ್ಬ ಕ್ರೂರಿ ರಾಜ. ಅವನು ತನ್ನ ತಂಗಿ ದೇವಕಿಯನ್ನು ವಸುದೇವನಿಗೆ ಕೊಟ್ಟು ವಿವಾಹ ಮಾಡಿದ. ವಸುದೇವ ದೇವಕಿಯರನ್ನು ಅವರ ಪೋಷಕರ ಮನೆಗೆ ಅವನ ಪಹರೆಯಲ್ಲಿ ಕರೆದೊಯ್ಯುತ್ತಿದ್ದಾಗ ದೈವವಾಣಿಯೊಂದು ಕೇಳುತ್ತದೆ. ಓ ಕ್ರೂರಿಯಾದ ರಾಜನೇ, ನೀನು ಅತ್ಯಂತ ಪ್ರೀತಿಯಿಂದ ಯಾರನ್ನು ಅರಮನೆಗೆ ಕರೆದೊಯ್ಯುತ್ತಿರುವೆಯೋ ದೇವಕಿ ಮತ್ತು ವಸುದೇವರ 8ನೇ ಮಗುವಾಗಿ ಭಗವಂತ ಅವತರಿಸುತ್ತಾನೆ. ನಿನ್ನ ಮತ್ತು ನಿನ್ನ ಬೆಂಬಲಿಸುವ ಕ್ರೂರಿಗಳನ್ನು ಸಂಪೂರ್ಣ ನಾಶ ಮಾಡುತ್ತಾನೆ ಎಂದು ದೈವವಾಣಿ ಕಂಸನಿಗೆ ಕೇಳಿಸುತ್ತದೆ. ಅವನ ಕ್ರೂರ ಮನಸ್ಸು ಹೊಸದಾಗಿ ಮದುವೆಯಾದ ವಸುದೇವ ದೇವಕಿಯನ್ನು ಮುಗಿಸಿಬಿಡಬೇಕು ಎಂದುಕೊಂಡ. ಆಗ ವಸುದೇವನು ಅವನನ್ನು ತಡೆದು, ನೀನು ನಿನ್ನ ಸ್ವಂತ ತಂಗಿಯನ್ನು ಕೊಂದು ಪಾಪ ಮಾಡಬೇಡ. ನೀನು ಅವಳನ್ನು ಕೊಲ್ಲಬೇಡ. ನಾನು ನಿನಗೊಂದು ವಚನ ಕೊಡುತ್ತೇನೆ. ನಮ್ಮ 8ನೆಯ ಮಗುವನ್ನು ನಿನಗೆ ತಂದೊಪ್ಪಿಸುತ್ತೇನೆ. ಆಗ ಮಗುವನ್ನು ಕೊಂದು ಬಿಡಬಹುದು ಎಂದು ಹೇಳಿದ. ಕಂಸ ಒಪ್ಪಿಕೊಂಡ. ನಾನು ದೇವಕಿಯನ್ನು ಕೊಲ್ಲುವುದಿಲ್ಲ, ಆದರೆ ಈ ಮಥುರಾ ನಗರದಲ್ಲಿಯೇ ಸೆರೆಮನೆಯಲ್ಲಿ ಇಡುತ್ತೇನೆ ಎಂದು ಹೇಳುತ್ತಾನೆ. ಮುಂದಿನ ಭಾಗದ ಕಥೆಯನ್ನು ಮುಂದಿನ ಭಾಗದಲ್ಲಿ ಕೇಳೋಣ. ಈ ರೀತಿಯ ಅನೇಕ ಕಥೆಯನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.